ಇಲ್ಲಿ ನೋಡ್ತಾ ಇದ್ದೀರಿ ಅದ್ಭುತವಾಗಿರುವಂತಹ ಒಂದು ನಿಮಗೋಸ್ಕರ ಸ್ಪೆಷಲ್ ಆಗಿರುವಂತಹ ಇವತ್ತು ರೆಸಿಪಿಯನ್ನು ತಂದಿದ್ದೇವೆ ಗೆಳೆಯರೆ. ಖಂಡಿತವಾಗಿ ಜೋರಾಗಿ ಮಳೆ ಕೂಡ ಬರ್ತಾ ಉಂಟು. ತುಂಬ ಸಮಯದ ನಂತರ ನಮ್ಮ ಸಣ್ಣ ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ನಾವು ಈಗ ಸ್ಪೆಷಲ್ ಆಗಿರುವಂತಹ ಐಟಮ್ನ ಬಗ್ಗೆ ನಮ್ಮ ತಾಯಿ ಮಾಹಿತಿಯನ್ನು ಕೊಡ್ತಾರೆ. ಎಂತ ಮಾಹಿತಿ ಕೊಡಿ ಮಾರೆ, ಎಂತ ಎಂತ ಸ್ಪೆಷಲ್ ಎಂತ ಮಾಡ್ತೀರಿ ಅದ್ರ ಹಾ ಸ್ಪೆಷಲ್ ಪಾಯಸ. ಇವತ್ತು ಸ್ಪೆಷಲ್ ಯಾವ ಪಾಯಸ? ಸಜ್ಜಿಗೆ ಪಾಯಸ. ಸಜ್ಜಿಗೆಯ ಪಾಯಸವನ್ನು ಮಾಡಿ ನಿಮ್ಗೆ ತೋರಿಸಲಿದ್ದಾರೆ. ಈಗ ಮೊದಲಿಗೆ ಏನೆಲ್ಲ ಹಾಕಬೇಕು? ತೆಂಗಿನಕಾಯಿ ಹಾಕಿ ಅದರ ಹಾಲು ತೆಗೆಯಬೇಕು. ನೀರು ಹಾಕ್ಬೇಕು. ಸ್ವಲ್ಪ ನೀರು ಕೂಡ ನೀರು ಹಾಕಿದ್ದೇನೆ ಅದಕ್ಕೆ ಮೊದಲಿಗೆ ನೀರನ್ನು ಹಾಕಿದ್ರಿ. ಸ್ವಲ್ಪ ನೀರನ್ನು ಹಾಕಿದ್ದಾರೆ. ಒಂದು 3 ಗಡಿಯಷ್ಟು 3 ತೆಂಗಿನಕಾಯಿ 1.5 ಗಡಿಯಷ್ಟು. 1.5 ಗಡಿ ಅಲ್ಲ, 1 ಗಡಿ, 1 2 ಒಂದು ತೆಂಗಿನಕಾಯಿ ಮತ್ತೊಂದು ಅರ್ಧ ಗಡಿ, ಅರ್ಧ ಇದು ಹಾಕ್ಬೇಕು. ಅದ ನಂತರ ಹಾಕಿದ ತಕ್ಷಣ 1.5 ತೆಂಗಿನಕಾಯಿಯಿಂದ ಸ್ಪೆಷಲ್ ಆಗಿರುವಂತ ರೆಸಿಪಿ ಕೂಡ ರೆಡಿ ಆಗ್ತದೆ. ಮತ್ತೆ ಏನೆಲ್ಲ ಹಾಕ್ಬೇಕು ನೆಕ್ಸ್ಟ್? ಇದರಲ್ಲಿ 3 ಉಂಟಲ್ಲ, ಗೊತ್ತಾಯ್ತು. ಓಕೆ 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 ಆಯ್ತು. ಆದ ನಂತರ ಕಡೆದಲ್ಲ, ರುಬ್ಬಿ ತರಬೇಕು ಗೆಳೆಯರಿಗೆ. ರುಬ್ಲಿಕ್ಕೆ ಹೋಗ್ತಾರೆ, ನೋಡುವ ರುಬ್ಬಿ ತರ್ತಾರೆ ಏನಾಗ್ತದೆ ಅಂತ ನೋಡುವ. ಈಗ ಸಣ್ಣ ಸಣ್ಣದು ಮಾಡಿ ಸ್ವಲ್ಪ ತೆಳುಪು ಮಾಡಿ ಈಗ ಹಾಲನ್ನು ತೆಗಿತಾರೆ. ತೆಳು ಮಾಡಿ ಈಗ ಹಾಲನ್ನು ತೆಗಿತಾರೆ ಗೆಳೆಯರೆ. ನೋಡಿ ಹೇಗೆ ಹಾಲನ್ನು ತೆಗಿತಾರೆ. ತೆಂಗಿನಕಾಯಿ ಹಾಲನ್ನು ಮೊದಲಿಗೆ ನಾವು ತೆಗಿಬೇಕು, ಹೌದಾ ಅಲ್ವಾ? ಹೌದು. ತೆಂಗಿನಕಾಯಿ ದಪ್ಪ ಹಾಲು ತೆಗೆದಿದ್ದೇನೆ. ತೆಂಗಿನಕಾಯಿಯ ದಪ್ಪ ಹಾಲನ್ನು ತೆಗೆದಿದ್ದಾರೆ. ಖಂಡಿತವಾಗಿ ದಪ್ಪ ಹಾಲನ್ನು ತೆಗಿಬೇಕು. ಮತ್ತೆ ಇನ್ನೊಂದ್ಸಲ ಕಡೆದು ತೆಳು ಹಾಲನ್ನು ತೆಗಿಬೇಕು. ಇನ್ನೊಮ್ಮೆ ಕಡೆದು ತೆಳು ಹಾಲನ್ನು ತೆಗಿಬೇಕು. ಈಗ ದಪ್ಪ ಹಾಲನ್ನು ತೆಗಿತಾ ಇದ್ದಾರೆ ಗೆಳೆಯರೆ. ಖಂಡಿತವಾಗಿ ಹೀಗೆ ನೀವು ಕೂಡ ಹೀಗೇನೆ ಮಾಡ್ಬೇಕು ಗೆಳೆಯರೆ. ಸಣ್ಣ ಮಟ್ಟಿನ ಅದ್ಭುತವಾಗಿರುವಂತಹ ಮತ್ತು ಟೇಸ್ಟಿ ಸ್ಪೈಸಿ ಅಲ್ಲ, ಸ್ಪೈಸಿ ಅಂದ್ರೆ ಖಾರ, ಸ್ವೀಟ್ ಆಗಿರುವಂತಹ ಒಂದು ರೆಸಿಪಿ ಪಾಯಸ. ಅದ್ಭುತವಾಗಿರೋ ಪಾಯಸ ಅಲ್ವಾ? ಅದ್ಭುತವಾಗಿರೋ ಪಾಯಸ ಅಂತ ಹೇಳ್ಬೋದು. ಖಂಡಿತವಾಗಿ ಈಗ ನೋಡ್ತಾ ಇದ್ರೆ ಅದ್ಭುತವಾಗಿರುವಂತಹ ಪಾಯಸವನ್ನು ಈಗ ಮಾಡಲಿದ್ದೇವೆ. ನೀವು ನೋಡ್ತಾ ಇರಿ ಗೆಳೆಯರ. ಖಂಡಿತವಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕೆಂಬುದನ್ನು ಎಲ್ಲ ತಿಳಿಸಿಕೊಡ್ತಾರೆ. ಇನ್ನೊಮ್ಮೆ ತೆಳುವಾದ ಹಾಲನ್ನು ತಂದಿದ್ದಾರೆ. ಈಗ ಸ್ವಲ್ಪ ಇಲ್ಲಿ ದಪ್ಪವಾದ ಹಾಲುಂಟು, ಇಲ್ಲಿ ತೆಳುವಾದ ತೆಂಗಿನಕಾಯಿಯ ಹಾಲುಂಟು ಗೆಳೆಯರೆ. ಖಂಡಿತವಾಗಿ ನಾನು ನೋಡಿ ಗೆಳೆಯರೆ, ತೆಳುವಾಗಿ ಹಾಲು ಬೀಳ್ತಾ ಉಂಟು ಕೆಳಗಡೆ ಭಾಜನಕ್ಕೆ, ಸಾರಿ ಗೆಳೆಯರೆ, ಪಾತ್ರೆಗೆ. ನೋಡಿ ಗೆಳೆಯರೆ, ಈಗ ನೋಡಿ ತೆಳುವಾದ ಹಾಲು ತೆಗಿತಾರೆ. ಈಗ ನೋಡಿ ಗೆಳೆಯ, ತೆಳುವಾದ ಹಾಲನ್ನು ಹಾಕ್ತಾರೆ. ನೋಡಿ ನೀರಿನಲ್ಲಿ ಬೇಯಿಸ್ತಾರೆ, ಅದು ಅಷ್ಟು ಒಳ್ಳೆದಾಗಿ ಬರುದಿಲ್ಲ. ನೀರಿನಲ್ಲ, ನೀರಿನಲ್ಲಿ ಹೌದು, ನೀರಿನಲ್ಲಿ ತೆಗಿದರೆ ಹಾಲು, ನೀರು ಹಾಕಿ ತೆಗಿದರೆ ತೆಳು, ಅದು ಅಷ್ಟು ಒಳ್ಳೆದು ಬರುದಿಲ್ಲ. ಅದಕ್ಕೆ ನೀರಿನಲ್ಲಿ ಬೇಯಿಸಿದರೆ ಒಳ್ಳೆದು ಬರುದಿಲ್ಲ. ತೆಳು ನೀರಿನಲ್ಲಿ ಬೇಯಿಸ್ಬೇಕು. ಆಯ್ತು, ನೀರಿನಲ್ಲಿ ಬೇಯಿಸಬಾರ್ದು, ಹಾಲಿನಲ್ಲಿ ಬೇಯಿಸ್ಬೇಕಂತ ಅವರು ಹೇಳುದು ಅಷ್ಟೇ. ನಿಮ್ಗೆ ಅರ್ಥ ಆಗ್ಲಿಲ್ಲ, ಖಂಡಿತವಾಗಿ ನಾನು ವಿವರಿಸ್ತೇನೆ. ನೋಡಿ ಗೆಳೆಯರೆ, ಈಗ ನಾವು ತೆಗಿತಾ ಇದ್ದೇವೆ ನೀರಿನಿಂದ. ಅಂದ್ರೆ ತೆಳುವಾಗಿರುವ ಹಾಲು ಮತ್ತು ದಪ್ಪವಾಗಿರುವ ಹಾಲನ್ನು ನಾವು ತೆಗೆದಿದ್ದೇವೆ. ತೆಂಗಿನಕಾಯಲ್ಲಿ ಅಂದ್ರೆ 2ನೇ ಸಲ ರುಬ್ಬಿದಾಗ, ಅದನ್ನು ಯೂಸ್ ಮಾಡಿ 2ನೇ ಸಲ ರುಬ್ಬಿದಾಗ ತೆಂಗಿನಕಾಯಿಯಿಂದ ತೆಳುವಾದ ಹಾಲು ಬರ್ತದೆ ಗೆಳೆಯರೆ. ಹಾಗೆ ಮೊದಲಿಗೆ ದಪ್ಪವಾದ ಹಾಲು ಬರ್ತದೆ. ನೋಡಿ ತೆಳುವಾದ ಹಾಲು ನೋಡಿ ಎಷ್ಟು ತುಂಬ ಬಂತಲ್ಲ, ದಪ್ಪವಾದ ಹಾಲು ಸ್ವಲ್ಪ ಬಂದದ್ದು ಗೆಳೆಯರೆ. ಖಂಡಿತವಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕು ಎಂದು ತಿಳಿಸ್ಕೊಡ್ತೇನೆ. ಇದು ಎರಡನ್ನು ಮೊದಲಿಗೆ ನೀವು ಮಾಡಬೇಕು. ಮೊದಲಿಗೆ ಮಾಡಬೇಕಾದ ಕ್ರಮವೇ ಇದಾಗಿದೆ ಗೆಳೆಯರೆ. ಖಂಡಿತವಾಗಿ ಗೆಳೆಯರೆ, ಈಗ ತೆಳುವಾದ ಹಾಲಿನಿಂದ ನಾವು ಈಗ ಇದನ್ನೀಗ ಬೇಯಿಸ್ತೇವೆ. ಯಾವುದನ್ನು ಬೇಯಿಸ್ತೀರಿ ನೀವು? ಸಜ್ಜಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ? ಸಜ್ಜಿಗೆ ಹೇಳ್ತಾರೆ ಕನ್ನಡದಲ್ಲಿ ಇಲ್ಲದ್ರೆ ನಮಗೆ ಗೊತ್ತಿಲ್ಲ. ನಿಜವಾಗಿ ಸಜ್ಜಿಗೆ ಹೇಳ್ಬೋದು ಕನ್ನಡದಲ್ಲಿ ಕೂಡ. ಸಜ್ಜಿಗೆ ಪ್ಯಾಕೆಟಲ್ಲಿ ಬರ್ತದೆ. ಇದಕ್ಕೆ ಎಂತ ಉಪ್ಪಿಟ್ಟು ಅಂತ ಹೇಳ್ತಾರೆ. ಉಪ್ಪಿಟ್ಟು ಮತ್ತೆ ಏನು ಹೇಳ್ತಾರೆ ಅಂದರೆ ಗೋಧಿ ರವೆ ಅಂತ ಹೇಳ್ತಾರೆ. ಸಜ್ಜಿಗೆಗೆ ಗೋಧಿ ರವೆ ಅಂತ ಹೇಳ್ತಾರೆ. ಖಂಡಿತವಾಗಿ ನೋಡ್ಬೋದು ಗೆಳೆಯರೆ, ಗೋಧಿ ರವೆ ನಾವು ತುಳುವಿನಲ್ಲಿ ಸಜ್ಜಿಗೆ ಅಂತ ಉಪಯೋಗಿಸ್ತೇವೆ. ಖಂಡಿತವಾಗಿ ನೀವು ಗೋಧಿ ರವೆಯನ್ನು ಉಪಯೋಗಿಸಿ. ಗೋಧಿ ರವೆ ಅಂತ ಹೇಳಿದ್ರೆ ಗೊತ್ತಾಗ್ತದೆ ಖಂಡಿತವಾಗಿ. ನೋಡಿ ಗೆಳೆಯರೆ, ಗೋಧಿ ರವೆಯಿಂದ ನಾವು ಇಲ್ಲಿ ಸಜ್ಜಿಗೆ ಅಂತ ಹೇಳ್ತೇವೆ. ಯಾಕಂದ್ರೆ ಇದರಿಂದ ನಾವು ಸಜ್ಜಿಗೆ ಮಾಡ್ತೇವೆ. ಅಲ್ಲಿ ನೀವು ಕನ್ನಡದವರು ಹೇಳಿಕ್ಕೆ ಆಗುದಿಲ್ಲ ಗೆಳೆಯರೆ. ಖಂಡಿತವಾಗಿ ಕನ್ನಡದವರು ಏನು ಹೇಳ್ತಾರೆ ಎಂಬುದು ನಮಗೆ ಗೊತ್ತಿಲ್ಲ ಸರಿಯಾಗಿ. ಅದು ಗೋಧಿ ರವೆ ಇರ್ಬೋದು. ಆಕ್ಚುಲಿ ಅದರಿಂದ ಉಪ್ಪಿಟ್ಟು ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಗೆಳೆಯರೆ. ಖಂಡಿತವಾಗಿ ಈಗ ನಾವು ಬೇಯಿಸ್ತೇವೆ. ನೋಡಿ ಇಲ್ಲೊಂದು ಹಾಲನ್ನು ಇಟ್ಟಿದ್ದೇವೆ. ತೆಳುವಾದ ಹಾಲಿನಿಂದ ನಾವು ತೆಳುವಾದ ಹಾಲು ಕೂಡ ಕುಕ್ಕಿಂಗ್ ಆಗ್ತಾ ಉಂಟು ಅಲ್ಲ? ಹೌದು, ಹಾಲು ಆಗ್ತಾ ಉಂಟು. ನೆಕ್ಸ್ಟ್ ಏನ್ ಮಾಡ್ಬೋದು? ಈಗ ಬನಲೆ ಅಂದ್ರೆ ಒಂದು ಪಾತ್ರೆಯನ್ನು ಇಟ್ಟಿದ್ದಾರೆ. ಖಂಡಿತವಾಗಿ
ಇಲ್ಲ ಹಾಲು ಕುಕಿಂಗ್ ಆಗ್ತಾ ಉಂಟು ನೋಡಿ ಗೆಳೆಯರೆ. ಹಾಲು ಬಿಸಿ ಆಗ್ತಾ ಉಂಟು ಇಲ್ಲಿ ಈ ಪಾತ್ರೆಯನ್ನು ಯಾಕೆ ಇಟ್ಟಿದ್ದೀನಿ ಎಂಬುದನ್ನು ಕೇಳುವ. ಈ ಪಾತ್ರೆಯನ್ನು ಯಾಕೆ ಇಟ್ಟಿದ್ದೀನಿ? ಸಜ್ಜಿಗೆಯನ್ನು ಹಾಕಿ ಹಾ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸರಿ ಕಾಯಿಸ್ಬೇಕು. ಸಜ್ಜಿಗೆಯನ್ನು ಹಾಕಿ ತುಪ್ಪವನ್ನು ಹಾಕಿ ಸರಿಯಾಗಿ ರೋಸ್ಟ್ ಮಾಡ್ಬೇಕು ಗೆಳೆಯರೆ, ಖಂಡಿತವಾಗಿ ರೋಸ್ಟ್ ಮಾಡ್ಬೇಕು. ಈಗ ಸಜ್ಜಿಗೆಯನ್ನು ಹಾಕ್ತಾರೆ. ಸಜ್ಜಿಗೆ ನೀವು ಎಷ್ಟು ಹಾಕ್ತೀರಿ? ಫುಲ್ ಹಾಕ್ತೀರಾ? ಎಲ್ಲ ಒಂದು ಅರ್ಧ ಕಪ್ಸ್ ಅಂದ್ರೆ ಎಷ್ಟು? ಒಂದು ಅಂದಾಜಿಗೆ ಅಂದ್ರೆ ನೀವೊಂದು 3 ಕಪ್ಸ್ 4 ಕಪ್ಸ್ನಷ್ಟು ಸಜ್ಜಿಗೆಯನ್ನು ಹಾಕ್ತಾ ಇದ್ದಾರೆ. ಯಾವ ಕಪ್ಸ್ ಇರ್ಬೋದು ಎಂಬುದನ್ನು ತಿಳಿಸಬಹುದು. ಖಂಡಿತವಾಗಿ ಕಪ್ಸ್ ಇಲ್ಲಿ ತೋರಿಸ್ಲಿಕ್ಕಿಲ್ಲ ನೋಡಿ ಗೆಳೆಯರೆ. ಇಂತಹ ಕಪ್ಸ್ನಲ್ಲಿ ನೀವು ಖಂಡಿತವಾಗಿ 3 ಕಪ್ಸ್ ಅನ್ನು ಹಾಕಬೇಕು. 3 ಕಪ್ಸ್ ಅನ್ನು ಹಾಕಿದ ತಕ್ಷಣ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳ್ತಾರೆ ನೋಡಿ ಗೆಳೆಯರೆ. ಈಗ ಅಲ್ಲಿಗೆ ಹುರಿತಾರೆ, ಏನು ಕೂಡ ಹಾಕ್ಲಿಲ್ಲ ಬಣಲಿಗೆ, ಅಂದ್ರೆ ಪಾತ್ರೆಗೆ ಏನು ಕೂಡ ಹಾಕ್ಲಿಲ್ಲ ಗೆಳೆಯರೆ. ಏನು ಕೂಡ ಹಾಕದೆ ಕೂಡ ಅವರು ಒಳ್ಳೆ ರೀತಿಯಿಂದ ಒಳ್ಳೆ ಫ್ರೈ ಅನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಫ್ರೈ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಗೆಳೆಯರೆ. ಖಂಡಿತವಾಗಿ ನೀವು ಫ್ರೈ ಮಾಡುದು ರೋಸ್ಟ್ ಮಾಡ್ಲಿಕ್ಕೆ ಅದು ಹೇಗೆ ಅಂತ, ಯಾಕೆ ನೀವು ಫ್ರೈ ಮಾಡ್ತಾ ಇದ್ರಿ? ಫ್ರೈ ಮಾಡಿದರೆ ಒಳ್ಳೇದಾಗ್ತದೆ ಅದು. ಹಾಗೆ ಹಾಕಿದರೆ ಅಷ್ಟು ಒಳ್ಳೇದಾಗಲಿಲ್ಲ. ಹಾಗೆ ಹಾಕಿದ್ರೆ ಒಳ್ಳೇದಿಲ್ಲ. ಸ್ವಲ್ಪ ತುಪ್ಪ ಹಾಕ್ಬೇಕು. ಸ್ವಲ್ಪ ತುಪ್ಪ ಹಾಕ್ಬೇಕು, ಯಾಕಂದ್ರೆ ಅದು ನೀವು ಮೊದಲಿಗೆ ಹಾಕ್ಲಿಕ್ಕೆ ಮತ್ತೆ ಹಾಕ್ಲಿಕ್ಕೆ ಸ್ವಲ್ಪ ರೋಸ್ಟ್ ಆದ್ಮೇಲೆ ಇವು ತುಪ್ಪವನ್ನು ಹಾಕ್ತಾರೆ ಖಂಡಿತವಾಗಿ. ನೋಡಿ ಗೆಳೆಯರೆ, ಒಳ್ಳೆ ರೋಸ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ರೋಸ್ಟ್ ಆದ್ಮೇಲೆ ನೀವು ಖಂಡಿತವಾಗಿ ತುಪ್ಪವನ್ನು ಹಾಕ್ಬೇಕು. ಸ್ವಲ್ಪ ತುಪ್ಪ ಅಂದ್ರೆ 2 ಸ್ಪೂನ್ ಅಷ್ಟು ನೀವು ತುಪ್ಪವನ್ನು ಹಾಕ್ಬೇಕು. ಎಷ್ಟು? 2 ಸ್ಪೂನ್ ತುಪ್ಪವನ್ನು ಹಾಕ್ಬೇಕು. ಖಂಡಿತವಾಗಿ ನೋಡ್ತಾ ಇದ್ರಿ ಗೆಳೆಯರೆ, 2 ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಎಷ್ಟು ಒಳ್ಳೆ ಫ್ರೈ ಅನ್ನು ಮಾಡ್ತಾ ಇದ್ದಾರೆ ನೋಡಿ ಗೆಳೆಯರೆ. ಖಂಡಿತವಾಗಿ ಒಳ್ಳೆ ರೋಸ್ಟ್ ಆಗ್ತಿದೆ. ತುಪ್ಪ ಯಾಕೆ ಹಾಕುದಂದ್ರೆ ಒಂದು ರುಚಿ ಬರ್ತದೆ, ಅಂದ್ರೆ ಟೇಸ್ಟ್ ಬರ್ತದೆ ಅಂತ ಅರ್ಥ. ಕನ್ನಡದಲ್ಲಿ ಟೇಸ್ಟ್ ಬರ್ತದೆ, ರುಚಿ ಬರ್ತದೆ. ರುಚಿ ಅಭಿರುಚಿ ಅಂತಾನೆ ಹೇಳ್ಬೋದು ಗೆಳೆಯರೆ. ಖಂಡಿತವಾಗಿ ನೋಡ್ತಾ ಇದೆ, ಹೀಗೆ ರೋಸ್ಟ್ ಅನ್ನು ಮಾಡ್ಬೇಕು, ನೀವು ಚಂದ ಮಾಡಿ ರೋಸ್ಟ್ ಮಾಡ್ಬೇಕು ಗೆಳೆಯರೆ. ಈಗ ರೋಸ್ಟ್ ಕೂಡ ಆಗಿದೆ, ಚಂದ ರೋಸ್ಟ್ ಕೂಡ ಮಾಡಿದ್ದಾರೆ. ರೋಸ್ಟ್ ಆದ್ಮೇಲೆ ಅದಕ್ಕೆ ಹಾಕ್ಬೇಕು. ರೋಸ್ಟ್ ಚಂದ ಆದ್ಮೇಲೆ ಈ ಪಾತ್ರೆಗೆ ಹಾಕ್ಬೇಕು. ಅಂದ್ರೆ ತೆಳು ಹಾಲು ಇರುವಂತಹ ಒಂದು ತೆಂಗಿನಕಾಯಿ ಹಾಲು ಇರುವಂತಹ ತೆಳು ಅಂದ್ರೆ ತೆಳು ಕನ್ನಡ ಮೀನ್ಸ್ ದಪ್ಪ ತೆಳು, ಅದು ಒಂದೇ ಅಂತ ಹೇಳ್ಬೋದು. ಖಂಡಿತವಾಗಿ ಗೆಳೆಯರೆ, ಇದನ್ನು ಇಲ್ಲಿಗೆ ಹಾಕ್ಬೇಕು, ಇದಕ್ಕೆ ಹಾಕ್ಬೇಕು ಗೆಳೆಯರೆ. ನೋಡಿ ಗೆಳೆಯರೆ, ಹೇಗೆ ರೋಸ್ಟ್ ಕೂಡ ಆಗ್ತಾ ಉಂಟು ಗೆಳೆಯರೆ. ನೋಡಿ ಚಂದ ರೋಸ್ಟ್ ಕೂಡ ಆಗ್ತಾ ಉಂಟು. ರೋಸ್ಟ್ ಆಯ್ತು ಗೆಳೆಯರೆ. ರೋಸ್ಟ್ ಆದ ತಕ್ಷಣವೇ ನೀವು ಪಾತ್ರೆಯಿಂದ ಈ ಬಾಣಲೆ ಅಂದ್ರೆ ಈ ಪಾತ್ರೆಯಿಂದ ತೆಗೆದು ಇದಕ್ಕೆ ಹಾಕ್ಬೇಕು ಗೆಳೆಯರೆ. ಎಲ್ಲ ಗೋಧಿ ರವೆಯನ್ನು ಹಾಕ್ಬೇಕು. ಗೋಧಿ ರವೆಯನ್ನು ಹಾಕಿದ ತಕ್ಷಣ ಚೆನ್ನಾಗಿ ಕುದಿಸ್ಬೇಕು ಗೆಳೆಯರೆ. ನೋಡಿ ಗೆಳೆಯರೆ, ಚೆನ್ನಾಗಿ ಅದ್ಭುತವಾಗಿರುವಂತಹ ಒಂದು ಸ್ವೀಟ್ ಪಾಯಸ ಅಂತ ಹೇಳ್ಬೋದು. ಗೋಧಿ ರವೆಯ ಪಾಯಸ, ನಮ್ಮ ಅಜ್ಜಿ ಸಜ್ಜಿಗೆ ಅಂತ ಹೇಳ್ತಾರೆ ಗೆಳೆಯರೆ. ಖಂಡಿತವಾಗಿ ಗೋಧಿ ರವೆ ಒಂದು ಅದ್ಭುತವಾಗಿರುವಂತಹ ಪಾಯಸ ರೆಡಿ ಆಗ್ತಾ ಇದೆ ನೋಡಿ ಗೆಳೆಯರೆ. ಹೇಗೆ ಕುದಿತಾ ಉಂಟು ನೋಡಿ ಗೆಳೆಯರೆ. ಪಾಯಸ ಸ್ವಲ್ಪ ದಪ್ಪ ಆಗ್ತಾ ಬಂತು. ಪಾಯಸ ಸ್ವಲ್ಪ ದಪ್ಪ ಆದ ತಕ್ಷಣ ಸ್ವಲ್ಪ ನೀರನ್ನು ನೀವು ಕೂಡ ಹಾಕ್ಬಹುದು. ಎಷ್ಟು ಬೇಕು ನಿಮ್ಗೆ ಅಷ್ಟು ತೆಳುವಾಗಿ ನೀವು ಪಾಯಸವನ್ನು ಮಾಡಬಹುದು. ದಪ್ಪ ಬೇಕಾದವರು ದಪ್ಪವಾಗಿ ಕೂಡ ನೀವು ಪಾಯಸವನ್ನು ಮಾಡಬಹುದು ನೋಡಿ. ಅಲ್ವಾ? ಹೌದಾ ಅಲ್ವಾ? ಹೌದಲ್ಲಿಯಾ? ಹೌದು. ನೋಡಿ ಗೆಳೆಯರೆ, ಅದ್ಭುತವಾಗಿರುವಂತಹ ಪಾಯಸ ರೆಡಿ ಆಗ್ತಾ ಉಂಟು ಇವತ್ತು ನಮ್ಮ ಮನೆಯಲ್ಲಿ. ನಿಮ್ಗೋಸ್ಕರ ನಾವು ನೀವು ಕೂಡ ಮಾಡಿ ತಿನ್ಬೇಕು ಅಂತ ನಾವು ಈಗ ರೆಸಿಪಿಯನ್ನು ಕೂಡ ಮಾಡ್ತಾ ಇದ್ದೇವೆ ಗೆಳೆಯರೆ. ಖಂಡಿತವಾಗಿ ನೀವು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಯಾಕಂದ್ರೆ ಇನ್ನಷ್ಟು ನಿಮ್ಗೆ ಡೈಲಿ ರೆಸಿಪಿ ಬರಲಿಲ್ಲದ್ರೆ ಖಂಡಿತವಾಗಿ ವಾರಕ್ಕೆ 1 ಸಲ ಆದ್ರೂ ನಿಮಗೆ ರೆಸಿಪಿಯನ್ನು ತಂದು ಕೊಡ್ತೇವೆ. ಖಂಡಿತವಾಗಿ ನಾವು ಮೊದಲಿಗೆ ಎಕ್ಸ್ಪೆರಿಮೆಂಟ್ ಮಾಡುದು, ಇದಕ್ಕಿಂತ ಮೊದಲು ನಾವು ಮಾಡಿಲ್ಲ, ಹೇಗೆ ಟೇಸ್ಟ್ ಬರ್ತದೆ ಎಂಬುದನ್ನು ಎಲ್ಲ ವಿವರಣೆ ಕೊಡ್ತಾ ಹೋಗ್ತೇವೆ. ಖಂಡಿತವಾಗಿ ನೀವು ಆದ ನಂತರ ಏನ್ ಮಾಡ್ಬೇಕು ಎಂಬುದನ್ನು ತಿಳಿಸ್ಬಿಡ್ತೇವೆ. ಆದ ನಂತರ ನೀವು ಸರಿಯಾದ ಬೆಲ್ಲವನ್ನು ಹಾಕ್ಬೇಕು ಗೆಳೆಯರೆ. ಬೆಲ್ಲವನ್ನು ಹಾಕ್ಬೇಕು. ಬೆಲ್ಲವನ್ನು ಇದಕ್ಕೆ ಹಾಕ್ಬೇಕು. ಎಷ್ಟು ತುಂಡನ್ನು ಹಾಕ್ಬೇಕು? 1 2 3 4 ಎಷ್ಟು ನಿಮ್ಗೆ ಸಿಹಿ ಆಗ್ತದೆ ಅಷ್ಟು ಬೆಲ್ಲವನ್ನು ಸಿಹಿಯಾಗಿ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ನೀವು ಹಾಕ್ಬೇಕು. 3-4 ತುಂಡಾದ್ರೂ ನೀವು ಹಾಕ್ಬೇಕು ಗೆಳೆಯರೆ. ಖಂಡಿತವಾಗಿ ನೀವು ಇಂತಹ ಸಪೋರ್ಟ್ ಅನ್ನು ಕೊಟ್ರೆ ಇನ್ನಷ್ಟು ನಾವು ಒಳ್ಳೆ ರೆಸಿಪಿಗಳನ್ನು ನಿಮ್ಗೋಸ್ಕರ ತರ್ತಾ ಇರ್ತೇವೆ. ಆದ್ರೆ ಕೆಲವು ಎಕ್ಸ್ಪೆರಿಮೆಂಟ್ ರೆಸಿಪಿ ಅಂದ್ರೆ ಹೇಳಿದ್ರೆ ನಾವು ಮಾಡುವಂತ ರೆಸಿಪಿ ಮೊದಲಿಗೆ ಮಾಡಿರೋದಿಲ್ಲ. ಒಳ್ಳೇದಾದ್ರೆ ಮಾತ್ರ ನಿಮ್ಗೆ ನಾವು ತಿಳಿಸಿಕೊಡ್ತೇವೆ ಇಂಥ ರೆಸಿಪಿ ಒಳ್ಳೇದಾಗಿದೆ ಗೆಳೆಯರ ಅಂತ. ಇಲ್ಲದ್ರೆ ನಾವು ಹೇಳ್ಕೊಡೋದಿಲ್ಲ, ನೀವು ಮಾಡಿ ಮತ್ತೆ ತಿನ್ನಿ ಅಂತ ಹೇಳುದಿಲ್ಲ. ಯಾಕಂದ್ರೆ ನಮ್ಗೆ ಇಲ್ಲಿ ಒಳ್ಳೆ ಆದ್ರೆ ಮಾತ್ರ ನಾವು ನಿಮ್ಗೆ ಹೇಳಿಕೊಡ್ತೇವೆ ಅಂತ ಹೇಳ್ಬೋದು. ನೋಡಿದ್ರೆ ಇದೊಂದು ಸ್ಪೆಷಲ್ ಆಗಿ ರೆಸಿಪಿ. ಖಂಡಿತವಾಗಿ ನೀವು ಮಾಡಿರ್ತೀರ ಅಂತ ಎನ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಖಂಡಿತವಾಗಿ ನಾವು ಕೂಡ ಮೊದಲಿಗೆ ಈ ರೆಸಿಪಿಯನ್ನು ಮಾಡ್ತಾ ಇದ್ದೇವೆ. ಸ್ಪೆಷಲ್ ಆಗಿರುವಂತ ರೆಸಿಪಿ ಅಂತ ನೋಡಿದ್ರೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ನೀವು ಹಾಕಬೇಕು ಅಂತ ಹೇಳ್ತೇನೆ ಗೆಳೆಯರೆ. ಖಂಡಿತವಾಗಿ ಈಗ ಒಳ್ಳೆಯ ರೀತಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ರೆಸಿಪಿ ಕೂಡ ರೆಡಿ ಆಗ್ತಾ ಉಂಟು ಗೆಳೆಯರೆ. ಇಲ್ಲಿ ದಪ್ಪವಾದ ಹಾಲು ಕೂಡ ಕಾಣಿಸ್ತಾ ಇದೆ. ಈಗ ಎಂತ ಮಾಡಬೇಕೆಂಬುದನ್ನು ತಿಳ್ಕೊಳ್ತೇವೆ. ಸ್ವಲ್ಪ ತುಪ್ಪವನ್ನು ತೆಗೆದುಕೊಳ್ಳಿ, ಮತ್ತೆ ಸ್ವಲ್ಪ ನಿಮ್ಮ ಹತ್ರ ಗೇರು ಬೀಜಗಳು ಇದ್ದರೆ ಖಂಡಿತವಾಗಿ ಒಂದು ಸಣ್ಣದಾದ ಪಾತ್ರೆಯನ್ನಿಟ್ಟು ಮೊದಲಿಗೆ
ಗ್ಯಾಸ್ ಮೊದಲಿಗೆ ನೋಡ್ಬೋದಿಲ್ಲ, ಖಂಡಿತವಾಗಿ ನೀವು ಏನ್ ಮಾಡ್ಬೇಕೆಂದು ತಿಳಿಸ್ಕೊಂಡು ಸಣ್ಣದಾದ ಬಾಣಲೆ ಇದ್ರೆ ಖಂಡಿತವಾಗಿ ಇಲ್ಲಿ ಗ್ಯಾಸ್ ಅನ್ನು ಹೊತ್ತಿಸ್ಬೇಕು. ಮೊದಲಿಗೆ ಗ್ಯಾಸ್ ಅನ್ನು ಹೊತ್ತಿದ ಮೇಲೆ ನಿಮ್ಮ ಸಣ್ಣದಾದ ಬಣಲೆ ಅಂದ್ರೆ ಸಣ್ಣದಾದ ನಮ್ಮಲ್ಲಿ ಬಣಲೆ ಅಂತ ಹೇಳ್ತಾರೆ ತುಳುವಿನಲ್ಲಿ, ಖಂಡಿತವಾಗಿ ಒಂದು ಪಾತ್ರೆ ಅಂತ ಹೇಳ್ಬೋದು. ನಿಮ್ಮದ್ರಲ್ಲಿ ಕನ್ನಡದಲ್ಲಿ ಬಣಲೆಗೆ ಎಂತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ, ಖಂಡಿತವಾಗಿ ನೋಡಿದ್ರೆ ಖಂಡಿತವಾಗಿ ಹೇಳ್ತೇನೆ. ಏನ್ ಮಾಡ್ಬೇಕು ನೆಕ್ಸ್ಟ್ ಸಣ್ಣದಾಗಿ ಒಂದು ತುಪ್ಪವನ್ನು ಹುರಿಲಿಕ್ಕೆ ಹಾಕ್ಬೇಕು, ಚಮಚ ಮೂಲಕ ಹಾಕ್ಬೇಕಂದ್ರೆ ಸಣ್ಣದಾದ ಒಂದು ತುಪ್ಪವನ್ನು, ಇದು ಪ್ಯೂರ್ ತುಪ್ಪ ಆಗಿದೆ, ನಾವು ಅಂಗಡಿಯಲ್ಲಿ ತನ್ನಂತಹ ತುಪ್ಪ ಅಲ್ಲ, ಇದೊಂದು ಮಾಡಿರುವಂತಹ ತುಪ್ಪವಾಗಿದೆ. ಖಂಡಿತವಾಗಿ ಮಾಡಿರುವಂತಹ ಹಸುವಿನ ಹಾಲಿನಿಂದ ಮಾಡಿರುವಂತಹ ತುಪ್ಪವಾಗಿದೆ ಗೆಳೆಯರೆ. ಖಂಡಿತವಾಗಿ ನಾವು ಈಗ ಸ್ವಲ್ಪ ಇದ್ದ ತಕ್ಷಣ ನಾವೀಗ ತುಪ್ಪ ಈಗ ಸ್ವಲ್ಪ ಕಾಯ್ತಾ ಉಂಟು ಗೆಳೆಯರೆ. ಖಂಡಿತವಾಗಿ ಗೇರು ಬೀಜವನ್ನು ಈಗ ಹಾಕ್ತಾರೆ. ಸ್ವಲ್ಪ ತುಪ್ಪ ಹುರಿದ ತಕ್ಷಣವೇ ಗೇರು ಬೀಜವನ್ನು ನೀವು ಹಾಕಬೇಕು, ಇಲ್ಲಾಂದ್ರೆ ಅದು ಎಂತ ಆಗ್ತದೆ ಅಂದ್ರೆ ಫುಲ್ ಕರಂಟಿ ಹೋಗ್ತದೆ. ಸ್ವಲ್ಪ ನೀವು ಅದನ್ನು ನೋಡಿದಲ್ಲಿ ಇಲ್ಲಿ ಹಾಕಿ ಮತ್ತೆ, ಯಾಕಂದ್ರೆ ಅವರು ಅಲ್ಲಿ ತಿರುಗಿಸ್ತಾ ಇಲ್ಲಿ ನೋಡೋದಿಲ್ಲ, ತುಪ್ಪ ಹೋಗಿ ಎಂತದ ಆಗ್ತಿತ್ತು ಗೆಳೆಯರೆ. ಖಂಡಿತವಾಗಿ ನಾವು ಮಾಡುವಂತಹ ಅದ್ಭುತವಾಗಿರುವಂತಹ ರುಚಿಯಾದ ಒಂದು ಪಾಯಸವನ್ನು ನೀವು ಕೂಡ ಸವಿಬೇಕಾದ್ರೆ ಖಂಡಿತವಾಗಿ ನೀವು ಕೂಡ ಮನೆಯಲ್ಲಿ ಟ್ರೈ ಅನ್ನು ಮಾಡಬೇಕು. ನೀವು ಟ್ರೈ ಮಾಡ್ಬೇಕಂದ್ರೆ ನಾವು ವಿಡಿಯೋ ಮಾಡುದು, ಮತ್ತೆ ಸುಮ್ಮನೆ ನಾವು ವಿಡಿಯೋ ಮಾಡ್ತಿಲ್ಲ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡ್ಲೇಬೇಕಂತ ನಾವು ಖಂಡಿತವಾಗಿ ನಾ ಹೇಳ್ತೇನೆ ಗೆಳೆಯರೆ. ಖಂಡಿತವಾಗಿ ನೋಡೋದಿಲ್ಲ, ಈಗ ದಪ್ಪವಾದ ಹಾಲನ್ನು ಹಾಕಿದ್ರೆ ತೆಂಗಿನಕಾಯಿಯ ದಪ್ಪವಾದ ಹಾಲನ್ನು ಕೂಡ ಹಾಕ್ತಾ ಇದ್ದಾರೆ ಗೆಳೆಯರೆ. ಈಗ ತಿರುಗಿಸ್ತಾ ಇದ್ದಾರೆ, ಅದ್ಭುತವಾಗಿ ತಿರುಗಿಸ್ತಾ ಇದ್ದಾರೆ ನೋಡಿ ಗೆಳೆಯರೆ, ಅದ್ಭುತವಾಗಿ ತಿರುಗಿಸ್ತಾ ಇದ್ದಾರೆ ಅಂತ ಹೇಳ್ಬೋದಿಲ್ಲ. ಸೂಪರ್ ಆಗಿರುವಂತಹ ಒಂದು ಪಾಯಸವು ರೆಡಿ ಆಗ್ತದೆ. ಹಾಗೆ ಇಲ್ಲಿ ನೋಡಿ ಗೆಳೆಯರೆ, ಗೇರು ಬೀಜ ಕೂಡ ಇಲ್ಲಿ ಅದ್ಭುತವಾಗಿ ಒಂದು ಇದಾಗ್ತಾ ಉಂಟು ಗೆಳೆಯರೆ ಅಂತ ಹೇಳ್ಬೋದು, ಬಿಸಿ ಆಗ್ತಾ ಉಂಟು ಗೆಳೆಯರೆ. ಈಗ ನೋಡಿ ಗೆಳೆಯರೆ, ಈಗ ಅದನ್ನು ತೆಗೆದು ನೀವು ಖಂಡಿತವಾಗಿ ಬಿಸಿ ಉಂಟು ಸ್ವಲ್ಪ, ಈಗ ಅದನ್ನು ತೆಗೆದು ನಾವು ಇದಕ್ಕೆ ಹಾಕ್ತೇವೆ. ಖಂಡಿತವಾಗಿ ನೋಡಿ ಗೆಳೆಯರೆ, ಅದ್ಭುತವಾಗಿರುವಂತಹ ಪಾಯಸ ರೆಡಿ ಆಯ್ತು ಗೆಳೆಯರೆ. ಇನ್ನು ಕೇವಲ ಇವತ್ತು ರುಚಿಯಾದ ಪಾಯಸ ಖಂಡಿತವಾಗಿ ನೋಡೋ ಗೆಳೆಯರೆ ಹೇಗೆ ಆಗಿದೆ ಎಂಬುದನ್ನು ನೋಡುವ. ಪಾಯಸ ಹೇಗೆ ಆಗಿದೆ, ರಿಸಲ್ಟ್ ಹೇಗೆ ಉಂಟು ನೋಡಿ. ತುಪ್ಪವನ್ನು ಈಗ ಹೀಗೆಲ್ಲ ಮಾಡ್ತಾರೆ ನಮ್ಮ ಅಮ್ಮನವರು, ಈಗೆಲ್ಲ ಸ್ವಲ್ಪ ಸಹ ಬಿಡುದಿಲ್ಲ ತುಪ್ಪ. ನೋಡಿ ಗೆಳೆಯರೆ, ಖಂಡಿತವಾಗಿ ಅದ್ಭುತವಾಗಿರುವಂತಹ, ಇನ್ನಷ್ಟು ಅದ್ಭುತವಾಗಿರುವಂತಹ ನಿಮಗೆ ಹೇಗೆ ಟೇಸ್ಟ್ ಬರ್ತದೆ ಎಂಬುದನ್ನು ತಿಳಿಸ್ಕೊಡ್ತೇನೆ. ಟೇಸ್ಟ್ ಒಳ್ಳೆದಿದ್ರೆ ಮಾತ್ರ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳುದು ಅಷ್ಟೇ. ಹೌದಲ್ವಾ? ಹೌದೌದು. ನೋಡಿ ಗೆಳೆಯರೆ, ಅದ್ಭುತವಾಗಿರುವಂತಹ ಪಾಯಸ ಬರಲಿದೆ. ನನ್ನ ಊಟ ಕೂಡ ಆಯ್ತು ಇವತ್ತು. ಊಟ ಕೂಡ ಆದ ತಕ್ಷಣ ಈಗ ಪಾಯಸ ಕೂಡ ಮೇಲ್ಗಡೆಯಿಂದ ಬರ್ತದೆ, ಇಲ್ಲಿಂದ ನೋಡಿ ಪಾಯಸ ಬರ್ತದೆ ಈಗ ಅಲ್ಲಿ ರೆಡಿ ಆಗ್ತೊಂಡು. ಅದ್ಭುತವಾಗಿರುವಂಥ ಪಾಯಸದ ರುಚಿಯನ್ನು ನೋಡುವ, ಖಂಡಿತವಾಗಿ ಹೇಗೆ ಇರುತ್ತೆ ಎಂಬುದನ್ನು ಎಲ್ಲವನ್ನು ನಾನು ನೋಡಿ ಟೇಸ್ಟ್ ಮಾಡಿ ಹೇಳ್ತೇನೆ. ಖಂಡಿತವಾಗಿ ಈಗ ಪಾಯಸ ರೆಡಿ ಆಗ್ತಾ ಉಂಟು ಅಲ್ಲಿ ಮೇಲ್ಗಡೆ. ನಾನಿಲ್ಲಿ ಊಟವನ್ನು ಮುಗಿಸ್ತಾ ಇದ್ದೇನೆ, ನಂದು ಊಟ ಕೂಡ ಆಗಿದೆ. ಒಳ್ಳೆ ಉಂಟು, ಚಂದ ಉಂಟು ಗೆಳೆಯರೆ. ಈಗ ನೋಡುವ ಗೆಳೆಯರೆ, ಎಂಥ ಪಾಯಸ ಆಗಿದೆ. ಪಾಯಸವನ್ನು ಸ್ವಲ್ಪ ಇದರಲ್ಲಿ ಸ್ವಲ್ಪ ಪಾಯಸವನ್ನು ಹಾಕಿ ಕೊಡ್ತಾರೆ. ಈಗ ನಾವು ಟೇಸ್ಟ್ ನೋಡುವ ಹೇಗೆ ಉಂಟು ಎಂಬುದನ್ನು ಎಲ್ಲ ರುಚಿಯನ್ನು ನಾನು ನೋಡಿ ಹೇಳ್ತೇನೆ ಗೆಳೆಯರೆ. ಖಂಡಿತವಾಗಿ ಪಾಯಸ ತುಂಬ ಹಾಕಿದರೆ ಪ್ಲೇಟಿಂದ ಹೊರಗಡೆ ಬರ್ಬೋದು. ಖಂಡಿತವಾಗಿ ಪ್ಲೇಟಿಂದ ಹೊರಗೆ ಬಂದರೆ ನೆಲದಲ್ಲಿ ಚೆಲ್ಬೋದು. ಖಂಡಿತವಾಗಿ ಸ್ವಲ್ಪ ಪಾಯಸವನ್ನು ಕೊಟ್ಟು ನಾವು ಟೇಸ್ಟ್ ಅಂತ ನೋಡ್ತೇವೆ, ಮತ್ತೆ ನಾವು ತಿನ್ಬೋದು. ಯಾಕಂದರೆ ಒಮ್ಮೆಲೆ ನಮಗೆ ಹೇಗೆ ಉಂಟಂತ ನೋಡಬೇಕಲ್ಲ, ಮೊದಲಿಗೆ ಹೇಗೆ ಉಂಟು ಎಂಬುದನ್ನು ತಿಳಿಸ್ಕೊಡ್ತೇನೆ. ಸ್ಪೂನ್ ಬೇಡ, ಸ್ಪೂನಲ್ಲಿ ತಿನ್ಲಿಕ್ಕೆ ಆಗುದಿಲ್ಲ, ಕೈಯಲ್ಲಿ ಹೇಗೆ ಆಗ್ತದೆ. ಬಿಸಿ ಉಂಟು ಸ್ವಲ್ಪ, ನೋಡುವ ಟೇಸ್ಟ್ ನೋಡೋಗಿದೆ. ಅದ್ಭುತವಾಗಿದೆ, ಎಂಥ ಅದ್ಭುತವಾದ ಟೇಸ್ಟ್ ಆಗಿರುವಂತಹ ಒಂದು ಬೀಜವನ್ನು ಕೂಡ ತಿನ್ನುವ. ಇಂಥ ಅದ್ಭುತವಾಗಿ ಹೇಳಿದರೆ ಖಂಡಿತವಾಗಿ ಇಂತಹ ರೆಸಿಪಿಗಳನ್ನು ನೀವು ಕೂಡ ಮನೇಲಿ ಮಾಡಿ ತಿನ್ಬೋದು. ಯಾಕಂದರೆ ಒಳ್ಳೆ ಟೇಸ್ಟ್ ಉಂಟು. ನೀವು ಕೂಡ ಟೇಸ್ಟನ್ನು ನೋಡಿ ಹೇಗೆ ಆಗಿದೆ. ಫಸ್ಟ್ ಟೈಮ್ ಮಾಡಿದಲ್ಲ ಪಾಯಸ. ಅದ್ಭುತವಾಗಿರುವಂತಹ ಒಂದು ಗೋಧಿಯ ರವೆ ಅಂತ ಒಂದು ಅದ್ಭುತವಾಗಿರುವ ಪಾಯಸ ಅಂತಲೇ ಹೇಳ್ಬೋದು ಹೇಳಿದರೆ. ತುಂಬ ಚಂದ ಉಂಟು, ತುಂಬ ಚಂದ ಉಂಟು ಗೆಳೆಯರೆ. ಖಂಡಿತವಾಗಿ ಅದ್ಭುತವಾಗಿರುವಂತಹ ಪಾಯಸ ಅಂತಲೇ ಹೇಳ್ಬೋದು. ಈಗ ತಾಯಿ ಟೇಸ್ಟ್ ನೋಡ್ತಾರೆ ಹೇಗೆ ಎಂಬುದನ್ನು ನೋಡುವ, ಹೇಗೆ ಮುಖದಲ್ಲಿ ಭಾವನೆಗಳು ಬರ್ತದೆ ನೋಡುವ. ಪಾಯಸವನ್ನು ಈಗ ಒಂದು ಸ್ಪೂನ್ ಎಕ್ಸ್ಪೆರಿಮೆಂಟ್ ಈಗ ಕೂತಿದ್ದಾರೆ ನೋಡಿ ಗೆಳೆಯರೆ, ತಿನ್ಲಿಕ್ಕೆ ಈಗ ಕೂತಿದ್ದಾರೆ ನೋಡೋ ಗೆಳೆಯರೆ. ಬಿಸಿ ಬಾಯಿಗೆ ಇಡಬೇಡಿ, ಬಾಯಿ ಎಂತ ಬಿಸಿ ಚಂದ ಉಂಟು ಅಂತ ಹೇಳ್ಬೋದು. ಸೂಪರ್ ಆಗಿದೆ ನೋಡೋದು ಗೆಳೆಯ, ಖಂಡಿತವಾಗಿ ಒಳ್ಳೆಯದಾಗಿದೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗಬೇಕಾದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಗೆಳೆಯರೆ. ಬಾಯ್.